ಓವರ್ ಆಲ್ ನೋಡ್ರಿ, ನಾ ಹಿಂದೂ ಹೇಳಿದೀನಿ, ಈ ಗ್ಯಾರಂಟಿ ಸ್ಕೀಮ್ ತಂದಿದ್ರಿಂದ ಇವತ್ತು ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಹಳ ಚಿಂತಾಜನಕಿದೆ. ಹಿಂದೆ ಮಾಧ್ಯಮದಲ್ಲಿ ಬಂದಿತ್ತು 32,000 ಕೋಟಿ ಕಾಂಟ್ರಾಕ್ಟರ್ಸ್ ಬಿಲ್ ಕೆಲಸ ಮಾಡಿದ್ದು, ಕಾಂಟ್ರಾಕ್ಟರ್ಸ್ ಬಿಲ್ ಪೆಂಡಿಂಗ್ ಇದೆ ಅನ್ನುವಂಥದ್ದು ಹಿಂದೆ ಮಾಧ್ಯಮದಲ್ಲಿ ಬಂದಿತ್ತು. ಆಮೇಲೆ ನಿನ್ನೆ ಉತ್ತರ ಕರ್ನಾಟಕ ಭಾಗದ ಕಾಂಟ್ರಾಕ್ಟರ್ಸ್ ನಿನ್ನೆ ಒಂದು ಮನವಿ ಪತ್ರ ಕೊಟ್ಟರು. ಅವರೊಂದು ಹೇಳಿಕೆಯನ್ನು ಕೊಟ್ಟರು, 32,000 ಕೋಟಿ ಅಲ್ಲ, ಸುಮಾರು 60,000 ಕೋಟಿಯಷ್ಟು ಬಿಲ್ ಪೆಂಡಿಂಗ್ ಇದಾವೆ ಅನ್ನುವಂಥದ್ದನ್ನು ಅವ್ರು ಹೇಳಿದ ಮೇಲೆ ಇವತ್ತು ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಎಷ್ಟು ಗಂಭೀರ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲಿವರೆಗೆ ಬಂದಿದೆ ಅಂದ್ರೆ, ಇವತ್ತು ರಾಜ್ಯ ಸರ್ಕಾರ ಏನೊಂದು ಹೊಸದಾಗಿ ವಿಶ್ವವಿದ್ಯಾಲಯಗಳನ್ನ ನಾವು ಸ್ಥಾಪನೆ ಮಾಡಿದ್ವಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸುಮಾರು 6 ರಿಂದ 8 ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಲಾಗಿತ್ತು. ಅವೆಲ್ಲವನ್ನು ಮುಚ್ಚುವಂತದ್ದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಎಷ್ಟೋ ಶಿಕ್ಷಕರಿಗೆ ಇವತ್ತು ಸ್ಯಾಲರಿ ಕೊಡುವಂತ ಪರಿಸ್ಥಿತಿ ಇಲ್ಲ, ಸರ್ಕಾರಿ ನೌಕರರಿಗೆ ಸ್ಯಾಲರಿ ಕೊಡುವಂತ ಪರಿಸ್ಥಿತಿ ಇಲ್ಲ. ಆ ರೀತಿ ಮತ್ತು ವಿಶೇಷವಾಗಿ ಬೇರೆ ಬೇರೆ ಯೋಜನೆಗಳಿಗೆ ವಿಶೇಷ ಅನುದಾನ ಕೊಡುವಂತ ಪರಿಸ್ಥಿತಿ ಇಲ್ಲ. ಇವತ್ತು ಕಾಂಗ್ರೆಸ್ಸಿನ ಶಾಸಕರೇ ಇದ್ರ ಬಗ್ಗೆ, ರಾಜ್ಯ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಗಳ ನಿಲುವು ಬಗ್ಗೆ ಟೀಕೆ ಟಿಪ್ಪಣಿ ಅವರೇ ಸ್ಟಾರ್ಟ್ ಮಾಡಿದ್ದಾರೆ. ಹೀಗಾಗಿ ಬಹಳ ಗಂಭೀರವಾದ ಒಂದು ಆರ್ಥಿಕ ಪರಿಸ್ಥಿತಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲವೂ ಮುಚ್ಚುವಂತ ಪರಿಸ್ಥಿತಿ ಬಂದದ. ಬಹುಶಃ ಸರ್ಕಾರ ದಿವಾಳಿ ಹೇಳುವಂತ ಪರಿಸ್ಥಿತಿ ಬಂದದ. ಅದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಹಿನ್ನಡೆ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಕೆಜೆ ಜಾರದವರು ಏನ್ ಹೇಳ್ತಾರೆ, ಈ ಗ್ಯಾರಂಟಿ ಯೋಜನೆ ಹಣ ಕೇಳಿದ್ರೆ ಅದೇನು ಮಂತ್ಲಿ ಸ್ಯಾಲರಿ ಏನ್ರಿ ಪದೇ ಪದೇ ಕೊಡಾಕ ಅಂತ ಹೇಳಿ. ಅಲ್ಲ, ಅದಕ್ಕೆ ಮತ್ತೆ ಅಲ್ಲ, ಈ ರೀತಿ ಈಗ ಏನಾಗಿದೆ, ಅವ್ರಿಗೆ ಪೇಷನ್ಸ್ ಹೋಗ್ಬಿಟ್ಟಿದೆ, ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ ಈಗ. ಮತ್ತು ಏನಾಗಿದೆ, ಅಲ್ಲಿ ಬಾಯಿ ಬಿಟ್ಟು ಮುಖ್ಯಮಂತ್ರಿಗೆ ಹೇಳುವಂತ ಪರಿಸ್ಥಿತಿ ಇಲ್ಲ ಯಾರು ಮಂತ್ರಿಗಳು. ಈ ರೀತಿ ಕೇಳಿದಾಗ ಇವತ್ತು ಇದೇನು ನಾವು ರೆಗ್ಯುಲರ್ ಕೊಡುವಂತದ್ದು ಏನು ಅಂತ ಹೇಳಿ ಆಗ ಬಂದ್ ಮಾಡ್ಬಿಡ್ರಿ, ಹಂಗಾರೆ ನಿಲ್ಸ್ಬಿಡಿ. ನಿಮ್ಮ 56,000 ಕೋಟಿ ಉಳಿತಿದಲ್ಲ, ಅದನ್ನ ಮಾಡಕ್ ತಯಾರಿದ್ರೆ ಅದು ಇಲ್ಲ. ಈಚೆಗಡೆ ನಿಮಗೆ ಅದ್ರದ್ದು ಕ್ರಿಯೇಟಿವ್ ಬೇಕು, ಆಮೇಲೆ ಸರ್ಕಾರ ನಡೆಸ್ಲಿಕ್ಕೂ ಆಗ್ತಾ ಇಲ್ಲ, ಮತ್ತೆ ಅನಿವಾರ್ಯ ಸರ್ಕಾರ ನಡೆಸುವಂತ ಪರಿಸ್ಥಿತಿ ಮಾಡ್ತಾ ಇದ್ರೆ ಅದರಿಂದ ಆರ್ಥಿಕ ಸ್ಥಿತಿ ಹದಗೆಟ್ಟೋಗಿದೆ ನಮ್ಮ ರಾಜ್ಯದ. ಈ ಗೃಹಲಕ್ಷ್ಮಿ 3 ತಿಂಗಳಿಂದ ಬಂದಿಲ್ಲ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರಕ್ಕೆ ಇಡೀ ಚಾಪ್ ಹಾಕುವಂತ ಪರಿಸ್ಥಿತಿ. ಡೆಫಿನೆಟ್ಲಿ ಅದಕ್ಕೆ ನಾನು ಆರ್ಥಿಕ ಸ್ಥಿತಿ ಬಹಳಷ್ಟು ಚಿಂತಾಜನಕ. ಗ್ಯಾರಂಟಿ ಹಣದ ಸಲುವಾಗಿ ಉಳಿದ ಯಾವ ಕೆಲಸ, ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಯಾವ ಯೋಜನೆಗೆ ಕಾರ್ಯರೂಪ ಬರ್ತಾ ಇಲ್ಲ. ಕಾಂಟ್ರಾಕ್ಟರ್ಸ್ ಬಿಲ್ಸ್ 60,000 ಕೋಟಿ ಮೀರಿದೆ. ಆದ್ರೆ ಮುಂದೆ ಇದಕ್ಕೆ ಈಗ ಗ್ಯಾರಂಟಿ ಯೋಜನೆಗೂ ಹಣ ಕೊಡಲಾರಂತ ಪರಿಸ್ಥಿತಿ ರಾಜ್ಯದಿದೆ. ಇದಕ್ಕೆ ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕಾಗ್ತದೆ, DCM ಉತ್ತರ ಕೊಡ್ಬೇಕಾಗ್ತದೆ, ಅವ್ರ ಮಂತ್ರಿಗಳು ಕೊಡ್ಬೇಕಾಗ್ತದೆ ಉತ್ತರ, ಸಂಬಂಧಪಟ್ಟ ಸಚಿವರು ಉತ್ತರ ಕೊಡ್ಬೇಕಾಗ್ತದೆ. ಅದು ಕೊಡ್ಲಿಕ್ಕೆ ತಯಾರಿಲ್ಲ. ಇದ್ರ ಬಗ್ಗೆ ಯಾರು ಕೂಡ ಮಾತಾಡ್ತಾರೆ. ಗ್ಯಾರಂಟಿ ಯೋಜನೆ ಬಗ್ಗೆ ನೀವು ವಿರೋಧ ಮಾಡಿದ್ರೆ ಬಡವರು ವಿರೋಧಿ ಇಲ್ಲ. ಅದಕ್ಕೆ ನೋಡ್ರಿ ನಾವು ಮೊದಲಿಂದ ಹೇಳಿದ್ವಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇಟ್ಕೊಂಡು ಗ್ಯಾರಂಟಿ ಯೋಜನೆ ಜಾರಿ ಮಾಡ್ರಿ. ನಾವು ಗ್ಯಾರಂಟಿ ಯೋಜನೆ ತೆಗೆದು ಹಾಕ್ರಿ ಅಂತ ನಾವಿಂದೂ ಹೇಳಿಲ್ಲ. ನೀವು ಬಹಳ ಪ್ರೀತಿ ಇದರಿಂದ ನೀವೆಲ್ಲ ಮಾಡಿದ್ರೆ ಅದಕ್ಕೆ ಗ್ಯಾರಂಟಿ ಯೋಜನೆ ಅದು ಇಂಪ್ಲಿಮೆಂಟ್ ಮಾಡ್ರಲ್ಲ. ಈಗ ನೋಡಿ, ಎಲ್ಲ KSRTC ಸಾರಿಗೆ ಸಂಸ್ಥೆ ಅದಾವಲ್ಲ, 5 ಸಂಸ್ಥೆ ಎಲ್ಲೂ ಲಾಸ್ನಾಗ ಅದಾವ. ಅವ್ರಿಗೆ ಈಗ ನೀವು ಫ್ರೀ ಬಸ್ ಅಂತ ಅಂದ್ರಿ, ಫ್ರೀ ಬಸ್ ಅಂದ ಮೇಲೆ ಇವತ್ತು ಅವರಿಗೆ ನೀವು ಅದ್ ರಿಯಂಬರ್ಸ್ ಮಾಡಿ ಕೊಡ್ಬೇಕಲ್ಲ. ಯಾಕೆ ಕೊಡ್ಬೇಕು? ಫ್ರೀ ಬಸ್ ಅಂದ್ರೆ ಅವೇನು ಹಾಗೆ ಫ್ರೀಯಾಗೇ ಇರ್ತಾವನು? ಸರ್ಕಾರ ರಿಯಂಬರ್ಸ್ಮೆಂಟ್ ಆ ಸಂಸ್ಥೆಗಳಿಗೆ, ಸಾರಿಗೆ ಸಂಸ್ಥೆಗಳಿಗೆ ಕೊಡ್ತೀನಿ ಅಂದ್ಮೇಲೆ ಅವರು ಫ್ರೀ ಆಗಿ ತೆಗೆದುಕೊಂಡು ಹೋಗ್ತಿದಾರೆ ಮಹಿಳೆಯರನ್ನ. ಈಗ ನೀವು ಅದನ್ನು ರಿಯಂಬರ್ಸ್ ಮಾಡ್ಲಿಕ್ಕೂ ತಯಾರಿಲ್ಲ. ಮತ್ತೆ ಹೆಂಗ್ ನಡಿಬೇಕು ಸಾರಿಗೆ ಸಂಸ್ಥೆ? ಅವು ಲಾಸ್ನಾಗ ಬಂದಾವ್. ಈಗ ಹೇಳ್ತಾರೆ ನೀವು ಸಾಲ ತಗೊಳ್ರಿ ಅಂತ ಹೇಳಿ. ಅಂದ್ರೆ ಸಾಲ ತಗೊಂಡು ನೀವು ಸಾರಿಗೆ ಸಂಸ್ಥೆ ನಡೆಸ್ರಿ ಅಂತ ಹೇಳಿ. ಸರ್ಕಾರನ ಈ ರೀತಿ ನಡವಳಿಕೆ ಬಂದ್ರೆ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳಿ ಒಂದು ಬೋರ್ಡ್ ಹಾಕ್ಬೇಕಾಗಿತ್ತು ಅಷ್ಟೇ. ಈ ದೊಡ್ಡದಾಗಿ 5 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಕೊಡ್ತೇನೆ ಅಂದ್ರು, ಅಕ್ಕಿ ಸಿಗದೆ ದುಡ್ಡು ಕೊಡ್ತೇವೆ ಅಂದ್ರು. ಆ ದುಡ್ಡು ಹಾಕೋದಂತೂ ಮರ್ತೇ ಬಿಟ್ಟು. ದುಡ್ಡು ಹಾಕೋದು ಬರ್ತದೆ. ಮೊದ್ಲ ಕೇಂದ್ರ ಸರ್ಕಾರದ ಮೇಲೆ ಇದು ಮಾಡ್ತಿದ್ರು, ಅವ್ರ ಮೇಲೆ ಅಪಾದನೆ ಮಾಡ್ತಿದ್ರು, ನಾವು ಅಕ್ಕಿ ಕೇಂದ್ರ ಕೊಡ್ತಾ ಇಲ್ಲ ಅಂತ ಹೇಳಿ. ಈ ಮೊನ್ನೆ ಆಹಾರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ, ನಾವು 22 ರೂಪಾಯಿ ಕೊಡ್ಲಿಕ್ಕೆ ತಯಾರಿದೀವಿ, ಅವ್ರು ತಗೊಳಕ್ ತಯಾರಿಲ್ಲ. ಅಂದ್ರೆ ಮೊದ್ಲು ನೆಪ ಹೇಳೋದು, ಈಗ 5 kg ಕೊಡೋದು, ಮತ್ತೆ ಈಗ ಹಣನೂ ಕೊಡ್ತಾ ಇಲ್ಲ.